ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಜನತೆಗೆ ಸಬ್ಜೆಕ್ಟ್ ಮಾತಾಡಿ ಅಲ್ಲ ಉತ್ತರ ಅಲ್ಲ ಅವ್ರು ಮಧ್ಯ ಪ್ರವೇಶ ಮಾಡಿದ ಕೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಮಾತಾಡಕ್ಕೆ ಬಿಟ್ಬಿಡಿ. ಒಂದು 10 ನಿಮಿಷದ ಮೇಲೆ ನಾನು ಮಾತಾಡೋದಿಲ್ಲ. ಜನರಿಗೆ ನಾವು ಉತ್ತರ ಕೊಡ್ಬೇಕು. ಜನರು ನೋಡ್ತಾ ಇದ್ದಾರಲ್ವಾ ಏನು ನಡೀತಾ ಇದೆ ಅಂತ ಹೇಳೋದು ಜನರಿಗೆ ಗೊತ್ತಾಗಬೇಕಲ್ಲ. ಈಗ ಈ ಸಂಸ್ಥೆ ಏನಿದೆ ಇವತ್ತು ಒಂದು ಅಂಕಿಅಂಶಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರದಲ್ಲಿ ಎಲ್ಲವನ್ನು ಕೊಡ್ತಾರೆ. ಹಣ ಎಲ್ಲಿಗೆ ವರ್ಗಾವಣೆ ಆಯಿತು, ಎಷ್ಟು ಹಣ ಬ್ಯಾಂಕ್ನಲ್ಲೇ ಖಾತೆನೇ ಉಳಿದಿದೆ, ಎಷ್ಟು ಹಣ ಎಲ್ಲಿಗೆ ಹೋಗಿದೆ, ಪತ್ರಿಕೆಯಲ್ಲಿ ಯಾವ ರೀತಿ ಇವ್ರು ಬರೆಸ್ತಾ ಇದ್ದಾರೆ, ಇಲ್ಲೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಇದಕ್ಕೆ ಉತ್ತರ ಅವ್ರು ಕೊಡ್ತಾರೆ. ನಾನು ಅದಕ್ಕೆ ಮಾತಾಡಕ್ಕೆ ಹೋಗಲ್ಲ. ಆದರೆ ಇಡಿ ಅನ್ನುವಂಥ ಸಂಸ್ಥೆಯ ಬಳಕೆ ಯಾವ ರೀತಿ ಎಲ್ಲ ರಾಜ್ಯಗಳಲ್ಲಾಗಿದೆ ಅದನ್ನ ಇಲ್ಲಿ ಬಳಸಲಿಕ್ಕೆ ಇವ್ರು ಒಪ್ಪಿಗೆ ಸೂಚಿಸ್ತಾ ಇದ್ದಾರಾ? ನಿನ್ನೆ ಆಡಿದಂಥ ಮಾತುಗಳನ್ನು ಕೇಳಿದಾಗ ಇವ್ರು ಹೇಳ್ತಾರೆ ಬೆಳ್ಳಾರಿಯ ಚುನಾವಣೆಗೆ ಹಣ ವರ್ಗಾವಣೆ ಆಗಿದೆ ಅಂತ. ಹೇಳಿದವ್ರು ಯಾರು ಇವರು? ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಇದೆ ಅಂತ ಹೇಳ್ತಾರೆ. ರಿಮ್ಯಾಂಡ್ ಅಪ್ಲಿಕೇಶನ್ನು ನಾನು ಇವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇವತ್ತು ಆರೋಪಿಗೆ ಸಿಗಬೇಕೇ ಹೊರತು ವಿರೋಧ ಪಕ್ಷದ ನಾಯಕರ ಜೊತೆ ಕೈಯಲ್ಲಿ ಇಡಿ ಅಪ್ಲಿಕೇಶನ್ಗಳಿದೆ ಅಂತ ಹೇಳಿದ್ರೆ ಇದ್ರ ಅರ್ಥ ಏನು? ಅಂದ್ರೆ ಇವ್ರ ಜೊತೆ ಸೇರ್ಕೊಂಡು ಇವ್ರು ತನಿಖೆಯನ್ನು ನಡೆಸ್ತಾ ಇದ್ದಾರಾ? ಡಾಕ್ಯುಮೆಂಟ್ ತೋರಿಸಿ ಸರ್ಟಿಫೈಡ್ ಕಾಪಿ ತೋರಿಸಿ, ನೀವು ಇರೋ ಕಾಪಿ ಸರ್ಟಿಫೈಡ್ ಕಾಪಿ. ಸ್ವಾಮಿಯವರೇ ಅದು ಪಬ್ಲಿಕ್ ಚಾ ಕುಡಿಯೋ ಮಾತಾಡಿ. ಈಗ ಇವ್ರು ಮಾತಾಡ್ಲಿ. ಅವ್ರು ಪದೇ ಪದೇ ಒಂದೇ ಒಂದು ಇವರ ಗುರಿ ಸತ್ಯ ಮುಚ್ಚಾಕ್ಬೇಕು, ಜನರ ದಾರಿ ತಪ್ಪಿಸಬೇಕು, ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಏನೆಲ್ಲ ಹೇಳಬೇಕು ಅದನ್ನು ಹೇಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೂ ಈ ಹಣ ವರ್ಗಾವಣೆ ಏನಾಗಿದೆ ಬ್ಯಾಂಕಿನ ಮೂಲಕ ಇದಕ್ಕೆ ಸಂಬಂಧ ಏನು ಸಂಬಂಧ ಇದೆ ಅಂತ ಹೇಳ್ಬೇಕಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲಿ ಪದೇ ಪದೇ ಹೇಳೋದು. ಮತ್ತೆ ಯಾವುದು ಮಾಹಿತಿ ಯಾರ ಹತ್ರನೂ ಇಲ್ಲ. ಇಡಿ ಹತ್ರ ಮಾತ್ರ. ಇಡಿನವರು ಮನೆ ಅಧ್ಯಕ್ಷರೇ 10ನೇ ತಾರೀಕಿಗೆ ಅಂದಿನ ಸಚಿವರ ಮನೆಗೆ ಹೋಗ್ತಾರೆ, ಮತ್ತೆ ಒಬ್ಬರು ಶಾಸಕರ ಮನೆಗೆ ಹೋಗ್ತಾರೆ. 12ನೇ ತಾರೀಕಿಗೆ ಬಂಧನವನ್ನು ತೋರಿಸ್ತಾರೆ. 13ನೇ ತಾರೀಕು ಪ್ರೆಸ್ ರಿಲೀಸ್ನಲ್ಲಿ ಒಂದೇ ಒಂದು ಶಬ್ದ ಕೂಡ ಇಲ್ಲ. ಜಾರ್ಖಂಡ್ನಲ್ಲಾಗಿರುವಂಥ ಕೇಸ್ಗಳು ಬೇರೆ ಕೇಸ್ಗಳನ್ನೆಲ್ಲ 13ನೇ ತಾರೀಕು ಇಡಿ ರಿಪೋರ್ಟಲ್ಲಿ ಬರೀತಾರೆ ಪ್ರೆಸ್ ರಿಲೀಸಲ್ಲಿ. ಇವತ್ತು 17ನೇ ತಾರೀಕಿನ ಪ್ರೆಸ್ ರಿಲೀಸ್ನಲ್ಲಿ ಅವ್ರನ್ನ ಬಂಧಿಸಿದ್ದೇವೆ, ಮತ್ತೆ ಯಾವ ರೀತಿಯಾದಂಥ ಪ್ರಕರಣ ಅಂತ ಹೇಳ್ತಾರೆ. ಹೌದು, ಎಲೆಕ್ಷನ್ ಇವತ್ತಿನ ಇಡೀ ಪೇಪರ್ದಲ್ಲಿ ಸಂಪೂರ್ಣವಾದಂತ ಮಾಹಿತಿ ಇವರಿಗಿದೆ. ಇದರಿಂದ ಏನ್ ಸ್ಪಷ್ಟ ಆಗ್ತದೆ ಮತ್ತು ಸಂಶಯಕ್ಕೆ ಏನ್ ಬರ್ತದೆ ಅಂತ ಹೇಳಿದ್ರೆ ಇಡಿ ಅವರ ಜೊತೆ ತನಿಖೆಯಲ್ಲಿ ವಿರೋಧ ಪಕ್ಷದವರು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ. ತನಿಖೆಯ ಸಂಸ್ಥೆ ನಿಷ್ಪಕ್ಷಪಾತವಾಗಿ ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ಏನು ನಮ್ಮ ಮೂಲಭೂತ ತತ್ವ ಇದೆ ಸಂವಿಧಾನದ ಅಡಿಯಲ್ಲಿ, ಅದರ ದಾರಿ ತಪ್ಪಿಸುವಂತ ಕೆಲಸ ಇವತ್ತು ಕರ್ನಾಟಕದಲ್ಲಿ ಇಡಿಯ ಮೂಲಕ ಮಾಡ್ತಾ ಇದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸಿದ್ರು. ಹೇಮಂತ್ ಸೊರೇನ್ ಇಲ್ಲ, ದಯವಿಟ್ಟು ನೀವು ಈ ತರ ಮಾಡಿದ್ರೆ ನಾನು ಮಾತಾಡಕ್ಕಾಗಲ್ಲ. ಹೇಮಂತ್ ಸೊರೇನ್ ಅವರ ಬಂಧಿಸಿದ್ರು. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಹೇಮಂತ್ ಸೊರೇನ್ ಅವರ ಬಂಧಿಸಿದ್ರು. ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ದಾರೆ ಇಡಿಯ ಸಂಸ್ಥೆಯವರು ಈ ತರ ಪಿಕ್ ಅಂಡ್ ಚೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಅಧಿಕಾರಿಗಳು ವಾಲ್ಮೀಕಿ ನಿಗಮಕ್ಕೆ ಇದಕ್ಕೆ ಏನ್ ಸಂಬಂಧ? ಸರಿ ಅಲ್ಲ, ನಮಗೆ ಯಾವ್ದು ರೆಫರ್ ಮಾಡಕ್ ಇವತ್ತು ಇಡಿ ಚರ್ಚೆ ಮಾಡಿದ್ದು ಅದ್ರ ಮೇಲೆ ಮಾತಾಡ್ತಾ ಇದ್ರೆ ಇವ್ರು ಮಾತಾಡ್ದಾಗ ಕರೆಕ್ಟು, ಅವ್ರು ಮಾತಾಡ್ದಾಗ ತಪ್ಪ. ಈಗ ಇಡಿ ತಾನೇ ಮಾತಾಡ್ತಾ ಇರೋದು. ಇಲ್ಲ ಸರ್, ನೀವೇ ಹೇಳ್ತಾ ಇದ್ದೀರಾ ಐಟಿ ಕೊಟ್ಟಿದೆ, ಐಟಿ ಇಡಿ ಪ್ರೆಸ್ ರಿಲೀಸ್ ಮಾಡಿದೆ. ವಾಲ್ಮೀಕಿ ಬಗ್ಗೆ ಮಾತಾಡ್ರಿ ಅರವಿಂದ್ ಕೇಜ್ರಿವಾಲ್ ಅವ್ರ ಪ್ರಕರಣದಲ್ಲಿ ಹೇಳ್ತಾರೆ ಈಗ ಎಲ್ಲರಿಗೂ ಒಂದೇ ರೀತಿಯಾಗಿ ನಡ್ಕೋಬೇಕು. ಇಡಿನವರು ಈ ರೀತಿ ನಡ್ಕೊಳ್ತಾ ಇಲ್ಲ, ಅವರ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಅದೇ ಪ್ರಯತ್ನ ನಡೀತಾ ಇದೆ. ನಾವೆಲ್ಲ ಎಚ್ಚರಿಕೆ ವಹಿಸ್ಕೋಬೇಕು. ಯಾಕಂದ್ರೆ ಇದು ಎರಡು ಕಡೆನೂ ಚೂಪಾಗಿರುವಂತ ಕತ್ತಿ. ಒಂದ್ಸತಿ ಕತ್ತರಿಸ್ತದೆ, ಒಂದ್ಸತಿ ಈ ಕಡೆ ಕತ್ತರಿಸ್ತದೆ. ಈ ಸಂಸ್ಥೆಯ 2002ರಿಂದ ಮಾನ್ಯ ಅಧ್ಯಕ್ಷರೇ 2014ರವರೆಗೂ ನಡೆದಂತ ಪ್ರಕರಣಗಳಲ್ಲಿ 43% ವಿರೋಧ ಪಕ್ಷದ ಮೇಲೆ ಕೇಸ್ಗಳಾದವು, 53% ಆಡಳಿತ ಪಕ್ಷದ ಮೇಲೆ. ನಮ್ಮ ಸರ್ಕಾರ ಇದ್ದಾಗ, UPA ಸರ್ಕಾರ ಇದ್ದಾಗ ವಿರೋಧ ಪಕ್ಷದ ಮೇಲೆ ಹಾಕಿ ತಮ್ಮ ಅಸ್ತ್ರವಾಗಿ ಬಳಸ್ತಾ ಇದೆ.
ನಮ್ಮ ಅಸ್ತ್ರವಾಗಿ ಇವತ್ತು ಬಳಸ್ತಾ ಇದ್ದಾರೆ ಇಡಿನ. ಅಶೋಕ್ ಅವ್ರು ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರೆ. ಒಂದ್ ನಿಮಿಷ ಸಭಾಧ್ಯಕ್ಷರೇ, ನಾನು ಕೇಳ್ಕೊಳ್ತಿರೋದು 121 ರಾಜಕಾರಣಿಗಳ ಮೇಲೆ ಸನ್ಮಾನ್ಯ ಸದಸ್ಯರಾಗಿರುವಂತ ಹೊನ್ನಣ್ಣನವರು ಅವ್ರು ಹೇಳಿದೇನು, ಇಲ್ಲಿ 3 ತನಿಖಾ ಸಂಸ್ಥೆ ತನಿಖೆ ಮಾಡ್ತಿದೆ, ಎಲ್ಲ ವಿಚಾರಗಳನ್ನ ಹೊರಗಾಕಬೇಕಾಗಿದೆ, ತನಿಖೆ ಮಾಡ್ತಿದ್ದಾರೆ. ತನಿಖಾ ಸಂಸ್ಥೆಗಳನ್ನ ಮಾತಾಡ್ತಾರೆ ಈಗ ಅವ್ರು ನಿಮ್ಮ ಪೀಠಿಗೆ ಅವ್ರು ಮಾತಾಡ್ತಾರಲ್ಲ, ಈ ಸದನದಲ್ಲಿ ನಡೀತಿದೆ ಅಂತ ಹೇಳಿದ್ದಾರೆ. ಆಯ್ತು ಕೂತ್ಕೊಳ್ಳಿ, ಈಗ ನೀವು ತಿರ್ಗಾ ಅವ್ರು ಮತ್ತೊಮ್ಮೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಮಾತಾಡ್ಲಿಕ್ಕೆ ಹೇಗಾಗುತ್ತೆ? ಆಯ್ತು ಈಗ ಅವ್ರು ಮಾತಾಡಿ, ಮಾತಾಡಿ. ಸಂಸ್ಥೆ ಬಗ್ಗೆ ಅದರ ಇತಿಹಾಸ, ಅದ್ ನಡೆದು ಬಂದ ದಾರಿ, ಏನೋ ಸರ್ಟಿಫಿಕೇಟ್ ಇದೆಯಾ, ಅಂಕಿಅಂಶ ಇಟ್ಕೊಂಡಿದಾರ, ಡಾಕ್ಯುಮೆಂಟ್ ಕೊಟ್ಟಿದಾರ, ನಾಯಕರ ಮೇಲೆ ಸುಪ್ರೀಂ ಕೋರ್ಟ್ ಮಾಜಿ ಉಪಮುಖ್ಯಮಂತ್ರಿ ಆದವರು ಡೆಪ್ಟಿ ಅಪೋಸಿಷನ್ ಫಸ್ಟ್ ಟೈಮ್ 115 ಆರ್ ಲೀಡರ್ಸ್ ಆಫ್ ದಿ ಅಪೋಸಿಷನ್ ಪಾರ್ಟಿ. ಆಯ್ತು ಮತ್ತೆ ಅದು ಮತ್ತೆ ನಾವು ನೋಡುವ. ಪ್ರತಿಪಕ್ಷ ನಾಯಕರಿದ್ದಾರೆ, ಪ್ರತಿಪಕ್ಷ ನಾಯಕರಿದ್ದಾರೆ ನೋಡ್ಲಿಕ್ಕೆ. ಆಯ್ತು, ಪ್ರತಿಪಕ್ಷ ನಾಯಕರಿದ್ದಾರೆ ನೋಡ್ಲಿಕ್ಕೆ. ಮಾಡ್ತಾ ಇದೆ ಅಂತ ಜನಕ್ಕೆ ಗೊತ್ತಾಗ್ಬೇಕಲ್ಲ, ಅವ್ರು ಮಾತಾಡ್ಲಿ. ಮಹರ್ಷಿ ವಾಲ್ಮೀಕಿ ನಿಗಮದ ಬಗ್ಗೆ ಮಾತಾಡ್ಲಿ, ಅದರಲ್ಲಿ ಆಗುವ ತನಿಖೆ ಬಗ್ಗೆ ಮಾತಾಡ್ತಿದ್ದಾರೆ. ಅದನ್ನ ಬೆಳಕಿಗೆ ತರುವಂತದ್ದು ಮಾಡ್ಲಿ, ಸಂತೋಷ, ನಾವೇನ್ ಬೇಡನಲ್ಲ. ನೀವು ಕೂತ್ಕೊಳ್ಳಿ, ಈಗ ಅವ್ರು ಮಾತಾಡ್ತಾರೆ. ಮಾತಾಡುವಂತದ್ದು ಏನಿಲ್ಲ. ಆಯ್ತು, ಈಗ ಪ್ರತಿಪಕ್ಷ ನಾಯಕರು ನೀವೇ ಮಾತಾಡ್ತೀರಿ. ಪ್ರತಿಪಕ್ಷ ನಾಯಕರು ಸಂಬಂಧಪಟ್ಟ ನಿಮ್ಗೆ ಮನಸ್ಸಿಗೆ ಹೇಳಿದ್ದು ಆಗ್ತದೆ ಇಲ್ಲಿ ಕೂತ್ಕೊಂಡು ಮಾತಾಡಿ. ಯಾಕೆ ಅವ್ರು ವಿಚಾರದ ಬಗ್ಗೆ ಅಂಕಿಅಂಶ ಸಮೇತ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಇವರಿಗೆ ಅಂಕಿಅಂಶ ಸಮೇತ ಹೇಳ್ತಾ ಇದ್ದಾರೆ. ಇವರಿಗೆ ಸುಪ್ರೀಂ ಕೋರ್ಟ್ ಇಡಿ ಬಗ್ಗೆ ಏನ್ ಹೇಳಿದ್ದಾರೆ ಹೇಳ್ಬೇಕಲ್ಲ. ಸುಪ್ರೀಂ ಕೋರ್ಟ್ ಅವರು ಇಡಿ ಬಗ್ಗೆ ಏನ್ ಹೇಳಿದ್ದಾರೆ? ಯಾವ ರೀತಿ ನೋಡಿ, ಅವ್ರ ಪಕ್ಷ ಮಾಡ್ಕೊಂಡಿದ್ದಾರೆ, ಅದನ್ನ ಅವ್ರು ಹೇಳ್ಬೇಕು. ಈಗ ಒಂದು ತನಿಖಾ ಸಂಸ್ಥೆ ಬಗ್ಗೆ ಇಲ್ಲಿ ಜಾಸ್ತಿ ಚರ್ಚೆ ಬೇಡ. ಇಡೀ ಸಂಸ್ಥೆ ಸುಪ್ರೀಂ ಕೋರ್ಟ್ ಹೇಳಿದೆ ಇದು ತನಿಖಾ ಸಂಸ್ಥೆ ಬಗ್ಗೆ ಇಲ್ಲಿ ಜಾಸ್ತಿ ಚರ್ಚೆ ಮಾಡಬೇಡಿ. ಅವ್ರು ಮಾತಾಡ್ತಾರೆ, ಮಾತಾಡಿ. ಇಡಿ ಹೇಳಿದ್ದನ್ನ ನೀವೇನ್ ಬೇಕಾದ್ರೂ ಕೋಟ್ ಮಾಡ್ಬೋದು. ಅವ್ರು ಮಾತಾಡ್ಲಿ ಅದನ್ನು. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ ನಿಮಗೆ ಸಿಟ್ಟು ಬರುತ್ತೆ. ಒಂದೇ ನಿಮಿಷ ತಗೊಳ್ಳಿ. ಅದು ಸುಪ್ರೀಂ ಕೋರ್ಟ್ ಹೇಳಿದ್ದನ್ನ ಹೇಳಿದ್ರೆ ಇವ್ರಿಗೆ ಯಾಕೆ ಸಿಟ್ಟು? ಏನ್ ಬೇಕಾದ್ರೂ ಅಲ್ಲ, ಪೊನ್ನಣ್ಣವರು ಮಾತಾಡ್ತಾ ಇದ್ದಾರೆ, ಕೋರ್ಟ್ ಮಾಡ್ಲಿ. ಸುಪ್ರೀಂ ಕೋರ್ಟ್ದು, ಹೈಕೋರ್ಟ್ದು ಏನೇನಿದೆ ಕೋರ್ಟ್ ಮಾಡ್ಲಿ, ನಮ್ದಲ್ಲ ಅದ ಪ್ರಶ್ನೆ. ಈಗ ಇಡಿ ಡೆಲ್ಲಿಯಲ್ಲಿ ಏನ್ ಮಾಡ್ತು, ವೆಸ್ಟ್ ಬೆಂಗಾಲ್ ಏನ್ ಮಾಡ್ತು, ಇಲ್ಲೇನ್ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಇಡಿ ಏನ್ ಇವಾಗೇನು ಪ್ರಾರಂಭ ಆಗಿಲ್ಲ, ಹಿಂದೇನು ಪ್ರಾರಂಭ ಆಗಿದೆ. ನೀವು ಹಂಗೆಲ್ಲ ಚರ್ಚೆ ಮಾಡಕ್ ಹೋದ್ರೆ ಹಾಗಾದ್ರೆ ಜನಾರ್ದನ್ ರೆಡ್ಡಿನ ಯಾಕೆ ಒಳಕ್ ಹಾಕಿದ್ರಿ? ಯಡಿಯೂರಪ್ಪನವ್ರನ್ನ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಇತಿಹಾಸದಲ್ಲಿ ಯಾಕೆ ಒಳಕ್ ಹಾಕಿದ್ರಿ? ಅವತ್ತು ನಿಮ್ ಸರ್ಕಾರ ಇತ್ತು, ಕೇಂದ್ರದಲ್ಲಿ ನಿಮ್ ಸರ್ಕಾರ ಇತ್ತು, ಹಾಕಿದ್ರಿ. ಅವತ್ತು ನಾವು ಕ್ವಶನ್ ಮಾಡಿದ್ರೆ ನೀವ್ ಹಂಗೆ ಮಾಡ್ಬಿಟ್ಟಿದ್ದೀರಾ ಅಂತ ಕೇಳಿದ್ರೆ ನೀವೇ ಉತ್ತರ ಏನು? ತಪ್ಪು ಮಾಡಿದ್ದಾರೆ ಅಂತ. ಬಿಜೆಪಿ ಸರ್ಕಾರ ಅದೆಲ್ಲ ಎಲ್ಲರಿಗೂ ಗೊತ್ತಿದೆ, ಯಾರ್ಯಾರು ಒಳಕ ಹಾಕಿದ್ದಾರೆ. ನಾಯಕರು ಒಂದು ಇಡಿ ಆಯ್ತು, ಇವತ್ತು ಕಳ್ಳ ನಾಗೇಂದ್ರ, ಈಗ ಕಳ್ಳ ಅಲ್ಲ, ಈಗ ಸತ್ಯ. ಅಧ್ಯಕ್ಷರೇ, ನಾಗೇಂದ್ರನ ಎಷ್ಟು ಸರ್ಕಾರ ಬಂದ ಮೇಲೆ ರಾಜಕೀಯ ವ್ಯಕ್ತಿಗಳ ಮೇಲೆ ಸಮೇತ ಹೇಳ್ತದೆ. ನಮ್ಮ ಸರ್ಕಾರ ಪಾತ್ರ ಇಲ್ಲ, ಮಂತ್ರಿ ಪಾತ್ರ. ಇಡಿ ಬಗ್ಗೆ ಚರ್ಚೆ ಮಾಡಿದ್ರೆ ಕನ್ನಡ ಮಾತಾಡ್ಲಿ. ಚರ್ಚೆ ಇಟ್ಕೊಳ್ಳುವ. 115 ಜನ ಅಪೋಸಿಷನ್ ಪಾರ್ಟಿ. ಆಯ್ತಪ್ಪ, ಇನ್ನೊಂದು ಚರ್ಚೆ ಮಾಡೋದ್ರ ಬಗ್ಗೆ. 121ರಲ್ಲಿ 115 ಜನ ಅಪೋಸಿಷನ್ ಪಾರ್ಟಿ. ಬಿಜೆಪಿ ಗವರ್ಮೆಂಟ್ ಬಂದ ಮೇಲೆ ಅಪೋಸಿಷನ್ ಪಾರ್ಟಿಗಳ ಮೇಲೆ ಹಾಕುವ ಕೇಸು 400% ಜಾಸ್ತಿ ಆಗಿದೆ. ಹಿಂದೆ ಯುಪಿಎ ಗವರ್ಮೆಂಟ್ ಇದ್ದಾಗ ಆವಾಗ ಅಪೋಸಿಷನ್ ಮೇಲೆ ರೂಲಿಂಗ್ ಪಾರ್ಟಿ ಮೇಲೆ ಆಲ್ಮೋಸ್ಟ್ ಈಕ್ವಲ್. ಈಗ ನಿಜವಾಗಿ ಸುಪ್ರೀಂ ಕೋರ್ಟ್ ಮಾತಾಡ್ತಿದ್ದಾರೆ. ಈಗ ಅದು ಸಪ್ರೇಟ್ ದಿವಸ ಚರ್ಚೆ ಮಾಡೋದಕ್ಕೆ ಸಂಬಂಧ, ಅದು ಸಪ್ರೇಟ್ ಚರ್ಚೆ ಮಾಡೋ. ಪೊನ್ನಣ್ಣವ್ರು ಮಾತಾಡಿ, ಮಾತಾಡಿ, ಮಾತಾಡಿ. ನೀವ್ ಯಾಕೆ ಪರಸ್ಪರ ಮಾತಾಡ್ತೀನಿ ಇವ್ರೆ?